ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೀನತೆಯಲ್ಲಿ ದೇವರ ಕೃಪೆ. ಅದಕ್ಕೆ ಆಧಾರವಾಗಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡಿದೆವು, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರಂತೆ, ದೀನರಿಗೆ ಕೃಪೆ ಕೊಡುತ್ತಾರಂತೆ. ಅಹಂಕಾರಿಗಳು ಆಶೀರ್ವಾದವನ್ನು ಹೊಂದುವುದಕ್ಕೂ ಅಥವಾ ದೇವರು ಅವರನ್ನು ಉಪಯೋಗಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. D.L. ಮೂಡಿ ಎಂಬಂಥ ಸೇವಕರು ಹೀಗೆ ಹೇಳಿದ್ದಾರೆ: ಪ್ರಭುವಿನಂತೆ ದೇವರ ಮುಂದೆ ಬರುವವನು ಭಿಕ್ಷುಕನಂತೆ ಹಿಂತಿರುಗಿ ಹೋಗುತ್ತಾನಂತೆ, ದೀನನಾಗಿ ದೇವರ ಮುಂದೆ ಬರುವವನು ಪ್ರಭುವಿನಂತೆ ಹಿಂತಿರುಗಿ ಹೋಗುತ್ತಾನಂತೆ. ಅಂದರೆ ನಾವು ನಮ್ಮನ್ನು ತಗ್ಗಿಸಿಕೊಂಡ್ರೆ ಯಾರೂ ನಮಗೆ ಗೌರವ ಕೊಡುವುದಿಲ್ಲ, ನಮ್ಮನ್ನು ಅಲಕ್ಷ್ಯವಾಗಿ ಎನಿಸುತ್ತಾರೆಂಬುದಾಗಿ ನಾವು ಯೋಚಿಸ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀವು ತಗ್ಗಿಸಿಕೊಳ್ಳ್ರಿ, ತಗ್ಗಿಸಿಕೊಳ್ಳುವವರನ್ನು ದೇವರು ಹೆಚ್ಚಿಸುತ್ತಾನೆ. ಹೆಚ್ಚಿಸುವುದು ಮಾತ್ರವಲ್ಲ, ಅವರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಕರ್ತನು ನಿನ್ನನ್ನು ಹೆಚ್ಚಿಸುವಾಗ ನಾವು ತಗ್ಗಿಸಿಕೊಂಡು ನಡೆಯಬೇಕ್ರಿ. ಆಗ ದೇವರು ಇನ್ನೂ ಉನ್ನತ ಸ್ಥಿತಿಗೆ ನಮ್ಮನ್ನು ತಂದು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಮಹಾ ಪ್ರಸಿದ್ಧ ಬೂಕರ್ ಟಿ ವಾಷಿಂಗ್ಟನ್ ಎಂಬುವವರು ವರ್ಜೀನಿಯಾದ ಹ್ಯಾಂಟ್ ಆನ್ ಇನ್ಸ್ಟಿಟ್ಯೂಟ್ ಎನ್ನುವಂಥ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸಕ್ಕೆ ಸೇರುವುದಕ್ಕಾಗಿ ಒಂದು ಇಂಟರ್ವ್ಯೂಗಾಗಿ ಹೋಗಿದ್ದರು. ಆ ಇನ್ಸ್ಟಿಟ್ಯೂಟ್ ಬಹಳ ಪ್ರಸಿದ್ಧವಾದದ್ದು, ಅಲ್ಲಿ ಕೆಲಸ ಸಿಗುವುದೇ ಬಹಳ ಕಷ್ಟ. ಇವರು ಇಂಟರ್ವ್ಯೂಗಾಗಿ ಹೋದಾಗ ಅಲ್ಲಿಗೆ ಬಂದಂಥ ಒಬ್ಬ ಮುಖ್ಯ ಶಿಕ್ಷಕ ಅಲ್ಲಿದ್ದ ತರಗತಿಯ ಕೋಣೆಯನ್ನು ತೊಳೆದು ಬೆಂಚುಗಳನ್ನು ಒರೆಸಿ ಕ್ಲೀನ್ ಮಾಡು ಎಂಬುದಾಗಿ ಹೇಳಿ ಹೋಗಿಬಿಟ್ಟ. ಅವರು ಪಾಠದ ಹುದ್ದೆಗೆ ಸಂಬಂಧಿಸಿದ ಯಾವ ಪ್ರಶ್ನೆಯನ್ನು ಕೇಳದೆ, ಇಂಟರ್ವ್ಯೂ ಮಾಡದೆ, ಏನಪ್ಪ ಈ ಥರ ಕೆಲಸ ಹೇಳ್ತಾರೆ ಎಂಬುದಾಗಿ ಕೋಪ ಬಂದರೂ ಸಹ ಅವರು ದೀನತೆಯಿಂದ, ತಗ್ಗಿದ ಮನೋಭಾವದಿಂದ ಅವರಿಗೇನು ಕೆಲಸ ಮಾಡಲಿಕ್ಕೆ ಹೇಳಿದ್ರೋ ಅದನ್ನು ಅವರು ಮಾಡಿ ಮುಗಿಸಿದರು. ಮಾಡಿ ಮುಗಿಸಿದ ಮೇಲೆ ಅಲ್ಲಿ ಬಂದು ಚೆಕ್ ಮಾಡಿ, ನೀವು ಸರಿಯಾದ ಕೆಲಸವನ್ನು ಮಾಡಿರುವೆ ಎಂಬುದಾಗಿ ಅವರನ್ನು ಹೊಗಳಿ ಅಲ್ಲಿ ಅವರಿಗೆ ಕೆಲಸವನ್ನು ಕೊಟ್ಟರು. ಆ ಕೆಲಸದ ನಿಮಿತ್ತ ಅವರ ಜೀವಿತವೇ ಮಾರ್ಪಟ್ಟಿತು. ನೋಡ್ರಿ, ಅವರು ಹೀಗೆ ಹೇಳ್ತಾರೆ: ಒಂದು ವೇಳೆ ನಾನು ಕೋಪಗೊಂಡು ನನ್ನ ಇಂಟರ್ವ್ಯೂ ಮಾಡು ಅಂತ ಹೇಳಿದ್ರೆ ಬೆಂಚು ಒರೆಸಲಿಕ್ಕೆ ಹೇಳ್ತಾ ಇದ್ದೀರಾ, ಕ್ಲೀನ್ ಮಾಡಲಿಕ್ಕೆ ಹೇಳ್ತಾ ಇದ್ದೀರಂತೆ ಹೋಗಿದ್ದರೆ ಅವರ ಜೀವನದಲ್ಲಿ ಆ ಉತ್ತಮವಾದ ಕೆಲಸನೂ ಸಿಗುತ್ತಾ ಇರಲಿಲ್ಲ, ಅವರು ಉನ್ನತವಾದ ಹುದ್ದೆಗೂ ಬರುತ್ತಾ ಇರಲಿಲ್ಲ ಎಂಬುದಾಗಿ ಹೇಳಿಕೊಂಡಿದ್ದಾರೆ. ನೋಡ್ರಿ, ಹಾಗಾದರೆ ಯಾರು ತಗ್ಗಿಸಿಕೊಳ್ತಾರೋ ಅವರ ಜೀವನದಲ್ಲಿ ಆಶೀರ್ವಾದ ಉಂಟಾಗತ್ತೆ. ಒಂದು ಸಾರಿ ಯೇಸು ಸ್ವಾಮಿ ಮೇಲಂತಸ್ತಿನ ಕೊಠಡಿಯಲ್ಲಿ ಮೇಲ್ಹೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಾಡನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡು ಅವರು ಒಂದು ಬೋಗಣೆಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೆ ಅವರು ಪ್ರಾರಂಭಿಸಿದರು. ಶಿಷ್ಯ ಗುರುವಿನ ಕಾಲನ್ನು ತೊಳೆದಿದ್ದು ನೋಡಿದ್ದಾರೆ. ಒಬ್ಬ ಗುರು ಶಿಷ್ಯರ ಕಾಲನ್ನು ತೊಳೆದಿದ್ದು ಇದೇ ಮೊದಲ ಬಾರಿ. ತೊಳೆದ ಮೇಲೆ ಯೇಸು ಸ್ವಾಮಿ ಹೇಳಿದರು, ಏನಂತ ಹೇಳಿದ್ರೆ, ನಿಮ್ಮನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಿಕೊಳ್ತಾನೆ, ತಗ್ಗಿಸಿಕೊಳ್ಳುವವನು ಹೆಚ್ಚಿಸ್ತಾನೆ. ನೀವು ಸೇವೆಯನ್ನು ದೀನ ಮನೋಭಾವದಿಂದ ಮಾಡ್ರಿ. ನೋಡ್ರಿ, ದೇವರೇ ಅಂತ ತಮ್ಮನ್ನು ತಗ್ಗಿಸಿಕೊಂಡು ಸ್ತೋತ್ರ ಒಂದು ಮಾದರಿಯಾಗಿ ಶಿಷ್ಯರ ಕಾಲುಗಳನ್ನು ತೊಳೆದಿರುವಾಗ ನಮ್ಮ ಜೀವಿತದಲ್ಲಿ ಸಹ ದೀನತೆಯಿಂದ ನಾವು ವರ್ತಿಸಬೇಕು. ಕೆಲವರಿಗೆ ದೇವರು ಕೃಪಾ ತಲಾಂತನ ಕೊಟ್ಟರೆ ಕೈಯಲ್ಲಿ ಹಿಡೀಲಿಕ್ಕೇ ಆಗೋದಿಲ್ಲ ರೀ. ಕೆಲವರು ದೇವರ ಕೈಗೆ ಕೂಡ ಸಿಗುತ್ತಾ ಇಲ್ಲ. ಹಾಗಲ್ಲ, ದೇವರು ಕೈಗಳಲ್ಲಿ ನಾವು ತಗ್ಗಿಸಿಕೊಂಡು ದೀನತೆಯಿಂದ ನಾವು ಜೀವಿಸುವವರಾಗಿರಬೇಕು. ಕ್ರೈಸ್ತರು ಎಂದು ಹೇಳುವಂಥ ನಮಗೆ ದೀನತೆ ಇದೆಯಾ? ಯೇಸು ಸ್ವಾಮಿ ಶಿಷ್ಯರನ್ನು ಕಾಲುಗಳನ್ನು ತೊಳೆಯುವಾಗ ತಮ್ಮನ್ನು ತಾವೇ ಎಷ್ಟು ತಗ್ಗಿಸಿಕೊಂಡು ಮಾದರಿಯಿಂದ ಅವರು ಆ ಕಾರ್ಯವನ್ನು ಮಾಡಿದರು. ಹಾಗಾದರೆ ಇವತ್ತು ಕರ್ತನೇ ನನಗೆ ಆ ತಗ್ಗಿಸುವಿಕೆಯನ್ನು ಕೊಡ್ರಿ,
ಆ ದೀನತೆಯನ್ನು ಕೊಡ್ರಿ. ನನ್ನನ್ನು ಯಾವುದೇ ಕಾರಣಕ್ಕೆ ಹೆಚ್ಚಿಸಿಕೊಳ್ಳದೆ ನನ್ನ ಜೀವಿತದಲ್ಲಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ದೇವರ ಬಳಿ ಕೇಳಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ. ತಗ್ಗಿಸಿಕೊಳ್ಳುವವರನ್ನು ಹೆಚ್ಚಿಸುವ ದೇವರು, ದೀನರಿಗೆ ಕೃಪೆ ಕೊಡುವ ದೇವರು. ನಮ್ಮ ಜೀವಿತದಲ್ಲಿ ದೀನತೆಯಿಂದ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಆ ವಿಧದಲ್ಲಿ ಜೀವಿಸಿ ನಿನ್ನ ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ದೇವಜನರಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಅವರನ್ನು, ಅವರ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯಲಿ. ಅವ್ರಿಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ದೇವರೇ, ನೀವೊಂದು ಅದ್ಭುತವನ್ನು ಮಾಡಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ತಗ್ಗಿದ ಮನೋಭಾವದಿಂದ, ದೀನತೆಯಿಂದ ನಾವು ಜೀವಿಸೋಣ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.